गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಸೆಲ್ಫ್ ಫೀಲಿಂಗ್ ಮಾಡೋದನ್ನ ನಾವು ಎಲ್ಲರೂ ಕೂಡ ತಿಳ್ಕೊಳ್ಳೋಣ. ನಾನು ನಿಮಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ, 1+2+1 ಅಂತ ಹೇಳಿ. ಅದನ್ನ ನಾವು ನಿನ್ನೆ ಥಿಯರಿಟಿಕಲಿ ನಾವು ತಿಳ್ಕೊಂಡಿದ್ವಿ. ಇವತ್ತು ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಕೂಡ ಮಾಡೋಣ. ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ. ನಿಧಾನವಾಗಿ ನಾವಿವಾಗ ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಳೋಣ. ನಮಗೆ ಕೊಟ್ಟಿರುವಂತ ಸಿಂಬಲ್ಗಳನ್ನ ನಾವು ಕೈಗಳಲ್ಲಿ ನಾವು ಡ್ರಾ ಮಾಡೋಣ. ಇವಾಗ ಸಿಂಬಲ್ ನಂಬರ್ 1 ಚೋಪುರೆ ಚೋಪುರೆ ಚೋಪುರೆ, ಸೆಹಗಿ 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 ಸೆಹಗಿ. ಎಡದ ಕೈಯಿಂದ ಬಲದ ಕೈಯಲ್ಲಿ ಚೋಪುರೆ 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 ಚೋಪುರೆ, ಸೆಹಗಿ 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 ಸೆಹಗಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ಎಲ್ಲರೂ ನನ್ನ ಜೊತೆಯಾಗಿ ನೋಡ್ತಾ ಮಾಡ್ಕೊಳ್ತಾ ಬನ್ನಿ. ಕೈಗಳನ್ನ ಈ ಹಳ್ಳದ ರೀತಿಯಲ್ಲಿ ಜೋಡಿಸಿ, ಹಳ್ಳ ಇರಬೇಕು ಹೀಗೆ ಜೋಡಿಸಿ ಕೈಗಳನ್ನ ಮೇಲೆತ್ತಿ, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಈ ದಿನ ಸಾಮೂಹಿಕವಾಗಿ ಹೀಲಿಂಗ್ ಮಾಡಿಕೊಳ್ಳುವಂತಹ, ಸೆಲ್ಫ್ ಹೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ 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 ಧನ್ಯವಾದ. ಆ ರೇಖಿ ಮಾತೆಯ, ಆ ಪರಮಾತ್ಮನ ಅದ್ಭುತವಾದಂತಹ ಚೈತನ್ಯದ ಶಕ್ತಿಯು ಹಾಗೆ ನಮ್ಮ ಮೇಲೆ ಹರಿದು ಬರ್ತಾ ಇದ್ದೇನೆ, ಪ್ರವಹರಿಸುತ್ತಾ ಇದೆ. ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ಶಿರಸ್ಸೆಲ್ಲವೂ ಕೂಡ ನಮ್ಮ ಕತ್ತಿನಲ್ಲಿ, ನಮ್ಮ ಗಲ್ಲದಲ್ಲಿ, ನಮ್ಮ ಭುಜದಲ್ಲಿ, ಎರಡು ತೋಳುಗಳಲ್ಲಿ, ಎರಡು ಕೈಗಳಲ್ಲಿ, ಮೊಣಕೈಗಳಲ್ಲಿ, ಕೈ ಬೆರಳುಗಳ ತುದಿಯವರೆಗೂ ಕೂಡ ಆ ಪ್ರಕಾಶವಾದಂತ ದಿವ್ಯಮಯವಾದ ಚೈತನ್ಯದ ಕಿರಣಗಳು ಹಾಗೆ ಮುಂದೆ ಹರಿದು ಬರ್ತಾ ಇದೆ. ಹಾಗೆ ನಮ್ಮ ಗಂಟಲು, ನಮ್ಮ ಹೃದಯ, ನಮ್ಮ ನಾಭಿ, ನಮ್ಮ ನಾಭಿಯ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ ಸಂಪೂರ್ಣವಾಗಿ ಬೆನ್ನಿನ ಮೇಲ್ಭಾಗ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಜಾಯಿಂಟ್ಸ್ ಗಳಲ್ಲಿ, ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲಿನಲ್ಲಿ, ಇಮ್ಮಡಿಯಲ್ಲಿ, ಪಾದದಲ್ಲಿ, ಕಾಲು ಬೆರಳುಗಳ ತುದಿಯವರೆಗೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶವು ನಮ್ಮ ಮೇಲೆ ಹಾಗೆ ಹರಿದು ತುಂಬಿ ಹೋಗ್ತಾ ಇದೆ. ನಮ್ಮ ಶರೀರದ ಅಣುಗಳೆಲ್ಲವೂ ಕೂಡ, ಕಣಗಳೆಲ್ಲವೂ ಕೂಡ ಆ ದಿವ್ಯ ಚೈತನ್ಯದ ಶಕ್ತಿಯಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಶರೀರದ ಜೀವಕೋಶಗಳೆಲ್ಲವೂ ಕೂಡ ಆ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ.
ನಾವೊಂದು ವೃತ್ತಾಕಾರದ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯ ಒಳಗೆ ನಾವು ಉಪಸ್ಥಿತರಾಗಿದ್ದೇವೆ ಉಪಸ್ಥಿತರಾಗಿದ್ದೇವೆ ಉಪಸ್ಥಿತರಾಗಿದ್ದೇವೆ. ನಾವು ಸುರಕ್ಷಿತರಾಗಿದ್ದೇವೆ ನಾವು ಸುರಕ್ಷಿತರಾಗಿದ್ದೇವೆ ನಾವು ಸುರಕ್ಷಿತರಾಗಿದ್ದೇವೆ. ಈ ಚೈತನ್ಯದ ವೃತ್ತಾಕಾರದ ಪ್ರಕಾಶದ ಕಿರಣಗಳು ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ತನ್ನ ಕಾಂತಿಯನ್ನ ಹರಡ್ತಾ ಇದೆ. ಇದು ಹಾಗೆ ಹರಡುತ್ತಾ 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 ಈಗ ಚೈತನ್ಯದ ಪ್ರಕಾಶ ನಾವಿರುವಂತಹ ಕೋಣೆಯನ್ನ ಮನೆಯನ್ನ ವ್ಯಾಪಿಸಿಕೊಂಡಿದೆ. ನಮ್ಮ ಪರಿವಾರದಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದ ಒಳಗಡೆ ಮುಳುಗಿ ಹೋಗಿದ್ದಾರೆ. ಈ ಚೈತನ್ಯದ ದಿವ್ಯ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ ಇಡೀ ಗ್ರಾಮವನ್ನ ವ್ಯಾಪಿಸಿಕೊಂಡಿದ್ದೇವೆ. ಈ ದಿವ್ಯ ಚೈತನ್ಯದ ಕಾಂತಿಯ ಕಿರಣಗಳು ಎಲ್ಲೆಲ್ಲೂ ಎಲ್ಲೆಲ್ಲೂ ಪ್ರಕಾಶ 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 ಪ್ರಕಾಶ. ಈ ಚೈತನ್ಯದ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ 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 ಪ್ರಕಾಶ ಪ್ರಕಾಶ ಚೈತನ್ಯ ಚೈತನ್ಯ ಈ ಬೆಳಕಿನಿಂದ ತುಂಬಿ ಹೋಗಿದೆ. ಈ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಮುಂದೆ ಸಾಗುತ್ತಾ 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 ಹಾಗೆ ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ವಿಸ್ತಾರವಾಗಿ ಇಡೀ ಪೃಥ್ವಿ ಎಲ್ಲವೂ ಕೂಡ ಈ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ದಿವ್ಯ ಚೈತನ್ಯದ ಶಕ್ತಿಯು ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ಗ್ರಹಗಳು ನಕ್ಷತ್ರಗಳು ತಾರೆಗಳು ಪುಂಜಗಳು ಸಜೀವ ಜೀವಗಳೆಲ್ಲವೂ ಕೂಡ ವಿಸ್ತಾರವಾಗಿ ಲೀನವಾಗಿದೆ. ಪ್ರಕಾಶ 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 ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ಎಲ್ಲ ಗುರುಗಳಿಗೆ ರೇಖಿ ಮಾತೆಗೆ ನಮ್ಮ ಎಲ್ಲ ಪರಿವಾರದವರಿಗೆ ತಂದೆ ತಾಯಿಯರಿಗೆ ನಮಗೆ ನಂಬಿಕೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ಎಲ್ಲ ದಿವ್ಯ ಶಕ್ತಿಗಳು ಕೂಡ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಚೈತನ್ಯಗಳು ಕೂಡ ನಮಗೆ ಈ ಒಂದು ಸ್ವಯಂ ಹೀಲಿಂಗ್ ಸ್ವಯಂ ಆಗಿ ಉಪಸ್ಥಿತರಾಗಿ ನಮ್ಮೆಲ್ಲರಿಗೂ ಕೂಡ ಹೀಲಿಂಗ್ ಅನ್ನ ಅವರ ಆಶೀರ್ವಾದ ಕಿರಣ ಶಕ್ತಿಯು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಕೇವಲ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಆಶೀರ್ವಾದದ ಆ ದಿವ್ಯ ಚೈತನ್ಯದ ಶಕ್ತಿಯು ಕಿರಣಗಳು ಪ್ರಕಾಶವು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಈಗ ನಮ್ಮ ಎರಡೂ ಕೈಗಳನ್ನ ನಮಗೆ ಹೀಲಿಂಗ್ ಮಾಡಿಕೊಳ್ಳುವ ಹಾಗೆ ನಮ್ಮ ಕೈಗೆ ತಿರುಗಿಸಿಕೊಂಡು ನಮ್ಮ ಮೇಲೆ ನಾವು ಇವಾಗ ಚೋಪುರೆಯನ್ನ ಬರೆಯೋಣ. ಚೋಪುರೆ 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 ಚೋಪುರೆ. ಆ ದಿವ್ಯ ಚೈತನ್ಯದ ಚೋಪುರೆ ಶಕ್ತಿ ನಮ್ಮ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇದೆ. ಬ್ರಹ್ಮಾಂಡದಿಂದಲೂ ಹರಿದು ಬಂದು ನಮ್ಮ ಇಡೀ ಶರೀರವನ್ನ ವ್ಯಾಪಿಸಿಕೊಳ್ತಾ ಇದೆ. ನಮ್ಮ ಬಲದ ಕೈಯನ್ನ ತೆಗೆದು ನಮ್ಮ ಶರೀರದ ಎಡದ ಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ನಮ್ಮ ಮುಂದೆ ಇರುವಂತ ಒಂದು ಅಗ್ನಿಯ ಹೋಮ ಕುಂಡವನ್ನ ಕಲ್ಪನೆಯನ್ನ ಮಾಡಿ ಆ ಅಗ್ನಿ ದೇವ ಉರಿಯುತ್ತಿರುವಂತಹ ಅಗ್ನಿಯ ಮುಂದೆ ನಾವು ಎಲ್ಲವನ್ನು ಕೂಡ ವಿಲೀನ ಮಾಡೋಣ. ನಮ್ಮ ಶರೀರದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಈ ರೀತಿ ನಿಮ್ಮ ಕೈಗಳಲ್ಲಿ ಹಿಡಿದು ಅದನ್ನ ಆ ಒಂದು ಚೈತನ್ಯದ ಕಪ್ಪು 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 ಬಣ್ಣದ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನ ಕೂಡ ಕೈಯಲ್ಲಿ ಹಿಡಿದು ಅಗ್ನಿಯಲ್ಲಿ ನೀವು ಹಾಕ್ತಾ ಬರ್ತಾ ಇದ್ದೀವಿ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ನೀವು ಅಗ್ನಿಯಲ್ಲಿ ವಿಲೀನಗೊಳಿಸ್ತಾ ಇದ್ದೀರಾ. ಅದು ಕಪ್ಪು 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 ಬಣ್ಣವು ಅಗ್ನಿಯಲ್ಲಿ ಉರಿದು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತದೆ ಹೊಗೆಯ ರೂಪದಲ್ಲಿ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಈಗ ನಮ್ಮ ಎಡದ ಕೈಯಿಂದ ನಮ್ಮ ಶರೀರದ ಬಲಭಾಗದಲ್ಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ನಮ್ಮ ಶರೀರದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ತೆಗೆದು ಅಗ್ನಿಯಲ್ಲಿ ಹಾಕ್ತಾ ಬನ್ನಿ. ಎಲ್ಲವೂ ಕೂಡ ಉರಿದು ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ.
ಎಲ್ಲವೂ ಕೂಡ ಅಗ್ನಿಯಲ್ಲಿ ಚಿಟಪಟ ಚಿಟಪಟ ಅಂತ ಉರಿದು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾರೆ. ಈಗ ನೋಡಿ, ನಮ್ಮ ಸಹಸ್ರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದವರೆಗಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಈ ತರ ಕೈಯಲ್ಲಿ ಹಿಡಿದು ಅಗ್ನಿಯಲ್ಲಿ ಹಾಕ್ತಾ ಬರ್ತೀವಿ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿ ಆಗ್ತಾ ಇದ್ದೇವೆ. ನಮ್ಮ ಚಕ್ರಗಳಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಆ ಅಗ್ನಿಯಲ್ಲಿ ವಿಲೀನವಾಗ್ತಾ ಇದ್ದೇವೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಸೂಪರ್ ಸೂಪರ್, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈ ರೀತಿ ಎಲ್ಲವನ್ನು ಹಿಡಿದು ಹಾಕಿ ಕೆಲವೊಮ್ಮೆ ಕೈಗಳಲ್ಲಿ ಅಂಟ್ಕೊಂಡಾಗ ಅಂತ ಅನ್ಸುತ್ತೆ, ಅದನ್ನು ಕೂಡ ನೀವು ಈ ರೀತಿ ಎಲ್ಲವನ್ನು ಕೂಡ ಆ ಅಗ್ನಿಯಲ್ಲಿ ಉರಿಯುತ್ತಿರುವಂತಹ ಅಗ್ನಿಯಲ್ಲಿ ಎಲ್ಲವನ್ನು ಕೂಡ ಹಾಕಿ ಎಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಈಗ ಅಗ್ನಿಯ ದೇವನ ಮೇಲೆ, ಪೃಥ್ವಿಯ ಮೇಲೆ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ ಎಲ್ಲ ಪಂಚತತ್ವಗಳಿಗೆ ಮೇಲೆ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ, ಶುದ್ಧಿಯಾಗಲಿ, ಶುದ್ಧಿಯಾಗಲಿ. ಎಲ್ಲ ಪಂಚತತ್ವಗಳಿಗೂ ಕೂಡ ಧನ್ಯವಾದಗಳು, 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 ಧನ್ಯವಾದಗಳು. ಈಗ ನಾವು ಆಭಾಮಂಡಲವನ್ನ ಶುದ್ಧಿಯಾಗಿ ಈಗ ನಾವು ಚಕ್ರಗಳನ್ನ ಶುದ್ಧಿಯನ್ನ ಮಾಡಿ ನಮ್ಮ ಗಮನವನ್ನೆಲ್ಲ ಕೂಡ ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ತರೋದು. ನಮ್ಮ ಸಹಸ್ರಾರ ಚಕ್ರದಲ್ಲಿ ಜೋಕುರೆ 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 ಬರೆದು ಅಲ್ಲಿರುವಂತ ನಾವು ಬರೆದ ತಕ್ಷಣ ಅಲ್ಲಿರುವಂತ ರೇಖೆಯ ಮಾತೆಯ ಚೈತನ್ಯ ಶಕ್ತಿ ನಮ್ಮ ಕೈಗಳ ಮುಖಾಂತರ ಸಹಸ್ರಾರ ಚಕ್ರದಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, 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 ವಿಲೀನವಾಗಲಿ. ಕಪ್ಪು 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 ಬಣ್ಣದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಂದೇ ಕ್ಷಣದಲ್ಲಿ ಶುದ್ಧಿ ಆಗ್ತಾ ಇದ್ದೇವೆ. ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಈಗ ನಮ್ಮ ಗಮನವನ್ನು ಸಹಸ್ರಾರ ಚಕ್ರದಿಂದ ಆಗ್ನೇಯ ಚಕ್ರದ ಕಡೆಗೆ ತಂದು ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನಮ್ಮ ನಕಾರಾತ್ಮಕ ಶಕ್ತಿಗಳಲ್ಲಿ ಇರುವಂತಹದ್ದೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವಂತ ನಮ್ಮ ಕೈಗಳ ಮುಖಾಂತರ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶವಾಗಿ ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶ 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 ಪ್ರಕಾಶವನ್ನು ಸ್ಥಾಪನೆಯಾಗ್ತಾ ಇದೆ. ಆ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದ್ದೇವೆ. ನಮ್ಮ ಚಕ್ರದಲ್ಲಿರುವ ನಮ್ಮ ಚೌಕುರಿ 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 ಚೌಕುರಿ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಹೊಗೆಯ ರೀತಿ ವಿಲೀನವಾಗಿ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶ ಪ್ರಕಾಶ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆಯಾಗುತ್ತಿದೆ. ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹೃದಯ ಚಕ್ರದಲ್ಲಿ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದ್ದೇವೆ. ಹೊಗೆಯ ರೂಪದಲ್ಲಿ ಒಂದೇ ಕ್ಷಣದಲ್ಲಿ ರೇಖಿ ಮಾತೆಯ ದಿವ್ಯ ಚೈತನ್ಯ ಶಕ್ತಿಯಲ್ಲೂ ಸ್ಥಾಪನೆಯಾಗಿದೆ. ತಕ್ಷಣ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಕೇವಲ ಪ್ರಕಾಶ 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 ಪ್ರಕಾಶದಲ್ಲಿ ತುಂಬಿ ಹೋಗ್ತಾ ಇದ್ದೇವೆ. ನಮ್ಮ ಗಮನವನ್ನ ನಾಭಿ ಹತ್ರ ತಗೊಂಡು ಬಂದು ಚೋಪುರೆ 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 ಚೋಪುರೆ.
ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆಯಾಗಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಪ್ರಕಾಶ, 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಈಗ ನಮ್ಮ ಗಮನವನ್ನ ಸ್ವಾದಿಷ್ಠಾನ ಚಕ್ರ ಮೂಲಾಧಾರ ಚಕ್ರದಲ್ಲಿ ಇದ್ದಾನೆ. ಚೋಪುರೆ, 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 ಚೋಪುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ದಿವ್ಯ ಚೈತನ್ಯದ ಶಕ್ತಿಯ ಮುಖಾಂತರ ಎಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಶುದ್ಧಿಯಾಗ್ತಾ ಇದೆ. ಕೇವಲ ಪ್ರಕಾಶ, 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಗಮನಿಸಿ, ಎಲ್ಲ 7 ಚಕ್ರಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಆ ಪರಮಾತ್ಮನ ರೇಖೆ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಪ್ರಕಾಶ, 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 ಪ್ರಕಾಶದಿಂದ ಕಂಗೊಳಿಸ್ತಾ ಇದ್ದೇವೆ. ಈಗ ನಮ್ಮ ಎಲ್ಲ ಗಮನವನ್ನು ಸಹಸ್ರಾರ ಚಕ್ರದ ಕಡೆಗೆ ತಂದು ನಮ್ಮ ಕೈಗಳನ್ನು ಎರಡನ್ನೂ ಕೂಡ ನಾವು ಮೇಲೆ ತಂದು ಸೇರಿ 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 ಆ ಶಿವಶಕ್ತಿಯ ಅದ್ಭುತವಾದಂತಹ ಆತ್ಮ ಪರಮಾತ್ಮನ ಆ ಪೃಥ್ವಿಯ ಆಕಾಶ ತತ್ವದ ದಿವ್ಯ ಚೈತನ್ಯದ ಗುಲಾಬಿ ಬಣ್ಣದ ಪ್ರಕಾಶವು ಬ್ರಹ್ಮಾಂಡದಿಂದಲೂ ಹರಿದು ಬರ್ತಾ ಇದೆ. ನಮ್ಮ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇದೆ. ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಸಮತೋಲನ, 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 ಸಮತೋಲನ. ಶರೀರದ ಚಕ್ರಗಳೆಲ್ಲವೂ ಕೂಡ ಆಭಾಮಂಡಲಗಳೆಲ್ಲವೂ ಕೂಡ ನಮ್ಮ ವಿಚಾರಗಳು, ನಮ್ಮ ಭಾವನೆಗಳು, ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಕೆಮಿಕಲ್ಸ್ಗಳು, ಹಾರ್ಮೋನ್ಸ್ಗಳೆಲ್ಲವೂ ಕೂಡ, ಬ್ಲಡ್ ಸೆಲ್ಸ್ಗಳೆಲ್ಲವೂ ಕೂಡ ಬ್ಯಾಲೆನ್ಸ್, ಸಮತೋಲನ, 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 ಪ್ರಕಾಶ. ಆ ರೇಖೆಯ ದಿವ್ಯ ಚೈತನ್ಯದ ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ. ಆ ಮಳೆಯ ರೀತಿಯಲ್ಲಿ ನಮ್ಮ ಶಿರಸ್ಸಿನ ಭಾಗದಲ್ಲಿ ನಮ್ಮ ಕೈಗಳಿಂದ ಇಡೀ ಶರೀರವನ್ನೆಲ್ಲ ಕೂಡ ಆ ಮಳೆ ಹೇಗೆ ತುಪ್ಪಿ ಹೋಗುತ್ತೋ, ಹನಿ ಹನಿಯಾಗಿ ನಮ್ಮ ಮೇಲೆ ಹರಿಯುತ್ತೋ ಆ ರೀತಿಯಲ್ಲಿ ಪ್ರಕಾಶದ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಮ್ಮ ಶರೀರವೆಲ್ಲವೂ ಕೂಡ ಅಣು ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ಪ್ರಕಾಶ, ಪ್ರಕಾಶ. ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣದಿಂದ ತುಂಬಿದೆ. ಸಮತೋಲನ, 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 ಸಮತೋಲನ. ಈಗ ನಮ್ಮ ಶರೀರದ ಯಾವ ಭಾಗದಲ್ಲಿ ನಿಮಗೆ ನೋವುಗಳಿದೆಯೋ ಅಥವಾ ತೊಂದರೆಗಳಿದೆಯೋ ಅದರ ಹತ್ತಿರದಲ್ಲಿ ನಿಮ್ಮ ಕೈಗಳನ್ನ ತಗೊಂಡ್ಬಂದಿಟ್ಕೊಳ್ಳಿ. ನಿಮ್ಗೆ ಮಂಡಿಯಲ್ಲಿ ಇದೆಯಾ, ನಿಮ್ಮ ಸೊಂಟ ಭಾಗದಲ್ಲಿ ಇದೆಯಾ, ನಿಮಗೆ ಎಲ್ಲಿ ನೋವುಗಳಿದೆಯೋ ಅಲ್ಲಿ ನಿಮ್ಮ ಎರಡೂ ಕೈಗಳನ್ನು ಸ್ವಲ್ಪ ದೂರದಲ್ಲಿ ತಂದು ಅಲ್ಲಿ ನೀವು ನಿಮ್ಮ ಗಮನವನ್ನ ನೋಡ್ತಾ ಬಂದಿಲ್ಲ, ಅಲ್ಲಿ ನೀವು ಚೌಕುರಿಯನ್ನ ಬರಿತಾ ಇದೆ. ಚೌಕುರಿ, 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 ಚೌಕುರಿ. ಆ ನೋವಿಗೆ, ಸಮಸ್ಯೆಗೆ ಕಾರಣವಾದಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, 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 ವಿಲೀನವಾಗಲಿ. ಅಲ್ಲಿ ಒಂದೊಂದು ಕೂಡ ಅಲ್ಲಿ ಮಾಂಸಖಂಡಗಳು, ಆ ತ್ವಚೆಯಲ್ಲಿ ರಕ್ತ ಕಣಗಳು, ಮೂಳೆಗಳು, ಆ ಜೀವಕೋಶಗಳು, ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲೆಲ್ಲವೂ ಕೂಡ ಆ ದಿವ್ಯ ಚೈತನ್ಯದ ಶಕ್ತಿಯಲ್ಲೂ ಸ್ಥಾಪನೆಯಾಗ್ತಾ ಇದೆ. ಅಲ್ಲಿರುವಂತ ಎಲ್ಲ ಅಡೆತಡೆಗಳಿಗೆ ಕಾರಣವಾದಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಸೆಹಿಗಿ, 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 ಸೆಹಿಗಿ.
ಆ ಶಿವನಲ್ಲಿ ಕ್ರಮಾಂಬರ ದೀಪಗಳಿಗೆ ಇತರರಿಗೆ ಗುಲಾಬಿ ಬಣ್ಣವಾಗಿ ಸ್ಥಾಪನೆಯಾಗಿ ಸಮತೋಲನ 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 ಸಂಪೂರ್ಣವಾಗಿ ಸಮತೋಲನವಾಗ್ತಾ ಇದೆ. ಸಂಪೂರ್ಣವಾಗಿ ಪರಮಾತ್ಮನ ದಿವ್ಯ ಚೈತನ್ಯದಲ್ಲಿ ಸ್ಥಾಪನೆಯಾಗಿ ಪ್ರಕಾಶ 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 ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಈಗ ನಮ್ಮ ಮೇಲೆ ದೊಡ್ಡದಾಗಿ ಚೋಗುರೆ 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 ಚೋಗುರೆ. ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ. ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ. ಪ್ರಕಾಶ 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 ಪ್ರಕಾಶದಿಂದ ಒಂದು ವೃತ್ತಾಕಾರದ ರಕ್ಷಣಾ ಕವಚದ ಒಳಗಡೆ ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ಇಲ್ಲಿ ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ನಮಗೆ ನಂಬಿಕೆ ಇರುವಂತಹ ದಿವ್ಯ ಶಕ್ತಿಗಳೆಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು. ಹಾಗೆ ಇಲ್ಲಿ ಉಪಸ್ಥಿತರಾಗಿರುವ ಎಲ್ಲ ದಿವ್ಯ ಆತ್ಮಗಳಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ನಿಂತಾಗ ನಿಮ್ಮ ಕಣ್ಗಳನ್ನ ತೆರೆಯಿರಿ. ಈಗ ಹೇಳ್ಬೇಕು ನಿಮ್ಮ ಅನುಭವಗಳನ್ನ, ನೀವು ಇವಾಗ ಹೇಳ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ಇದು ಯಾವ್ದು ನಂಗೆ ಕ್ಲೀನ್ ಆಗಿ ಅರ್ಥ ಆಗ್ಲಿಲ್ಲ ಮೇಡಮ್, ಯಾವ್ದಾದ್ಮೇಲೆ ಯಾವ್ದ್ ಮಾಡ್ಬೇಕು ಹೆಂಗೆ ಅಂತ. ಅದು ಅಂದ್ರೆ ನೀವ್ ಅವಾಗವಾಗ ಕಣ್ಬಿಟ್ಟು ನೋಡಿ ಮಾಡ್ತಿದ್ದೆ ನಾನು ಅಷ್ಟೇ. ಬಟ್ ಅದ್ ಹೆಂಗ್ ಅದ್ ಏನ್ ಹೇಳ್ಕೋಬೇಕು ಅದು ಗೊತ್ತಾಗ್ಲಿಲ್ಲ. ಅದೇನಾನ PDF ಏನಾದ್ರು ಕಳಿಸ್ತೀರಾ? ಕಳಿಸ್ತೀವಿ ರೆಕಾರ್ಡಿಂಗ್ ಎಲ್ಲರಿಗೂ ಕೂಡ ಬರುತ್ತೆ. ಮತ್ತೆ ಮತ್ತೆ ಹಾಕಿ ಅಭ್ಯಾಸ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಒಳ್ಳೆಯದಾಗಲಿ. ಮೇಡಮ್ ನಮಸ್ತೆ. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ಮೇಡಮ್ ಎನರ್ಜಿ ತುಂಬಾ ಚೆನ್ನಾಗಿ ಫ್ಲೋ ಆಗೋದು ಗೊತ್ತಾಗ್ತಾ ಇತ್ತು ಮೇಡಮ್ ನನಗೆ. ಅದು ಚೋಕರೆ 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 ಬರೀತೀವಲ್ಲ, ನಮ್ಗೆ ಎಲ್ ಪೇನ್ ಇರುತ್ತೆ ಏನು, ನನಗೆ ಸ್ವಲ್ಪ ಹಿಚ್ಚಿಂಗ್, ಬಾಡಿ ಎಲ್ಲ ಹಿಚ್ಚಿಂಗು. ಅದ್ ನಾನು ಅದು ಅದೇ ವಿಲೀನವಾಗಲಿ ಅಂದಾಗೆಲ್ಲ ಒಂಥರ ಕೂಲ್ ಆಗ್ತಿತ್ತು ನನ್ನ ಬಾಡಿ. ಸೂಪರ್ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಗೊತ್ತಾಗ್ತಿದೆ ಮೇಡಮ್. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಬೇರೆ ಯಾರಾದ್ರೂ ಹೇಳ್ತೀರಾ? ಸರಿ, ಒಳ್ಳೇದಾಗ್ಲಿ. ಇದನ್ನ ನೋಡ್ಕೊಳ್ತಾ ಮಾಡ್ಕೊಳ್ತೀನಿ. ನಮಸ್ತೆ ಮೇಡಮ್. ನನ್ನ ರೂಪ ಗ್ರೂಪಿಗೆ ಆಡ್ ಮಾಡಿಲ್ಲ ಮ್ಯಾಮ್. ನಂದೊಂದ್ ಸ್ವಲ್ಪ ಗ್ರೂಪಿಗೆ ಆಡ್ ಮಾಡ್ಕೊಡ್ತೀನಿ. ನಿಮ್ಗೆ ಲಿಂಕ್ ಎಲ್ಲಿಂದ ಬಂತು? ಎಲ್ಲಿ ಸಿಕ್ತು ನಿಮ್ಗೆ? ಹಾಗಾದ್ರೆ ಮ್ಯಾಮ್ ನಮ್ ಚಿಕ್ಕಮ್ಮ ಹಾಕಿದ್ರು, ಅದ್ರಿಂದ ನಾನು ಕನೆಕ್ಟ್ ಮಾಡ್ಕೊಂಡೆ. ಬಟ್ ಗ್ರೂಪ್ ಅಲ್ಲಿ ಇಲ್ಲ ಮ್ಯಾಮ್. ನಂದು ನಂಬರ್, ಫೋನ್ ನಂಬರ್ ಯಾವ್ದಿಲ್ಲ ನಿಮ್ಮ ಹತ್ರ? ಇಲ್ಲ ಮ್ಯಾಮ್. ಸರಿ. ನಂದು ಫೋನ್ ನಂಬರ್ ತಗೊಳ್ಳಿ ಎಲ್ಲಾರು. 9741865197. 9741. ಹಾ ಮ್ಯಾಮ್. 9741865127. ಓಕೆ ಮ್ಯಾಮ್. ಚಾಟ್ಸ್ ಅಲ್ಲಿ ಎಲ್ಲರೂ ಕಳಿಸಿದೀನಿ ನೋಡಿ ಒಂದ್ಸಲ.
ಓಕೆ ಮ್ಯಾಮ್, ಥ್ಯಾಂಕ್ ಯು. ಅಲ್ಲಿ ನನಗೆ ನಮಸ್ತೆ ಅಂತ ಕಳಿಸಿ ನಾನು ನಿಮ್ಮನ್ನ ಗ್ರೂಪ್ ಲಿಂಕ್ ನ ಕಳಿಸ್ಕೊಡ್ತೇನೆ, ನೀವು ಜಾಯಿನ್ ಆಗಿ. ಓಕೆ ಮ್ಯಾಮ್. ಒಳ್ಳೆದಾಗ್ಲಿ. ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ. ಫಸ್ಟ್ ಟೈಮ್ ಇವತ್ತು ಏನು ಅಂದ್ರೆ ನೋಡಿರ್ತೀರಾ ಅಲ್ವಾ, ನೋಡ್ಕೊಂಡ್ ಮಾಡ್ತಾ ಇರ್ತೀರಾ, ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ. ನಾನು ಏನು ತಲೆ ಕೆಡಿಸ್ಕೊಳ್ಳುವಾಗಿಲ್ಲ, ನೋಡ್ತಾ ಮಾಡ್ತಾ ಇದ್ರು ಕೂಡ ನಿಮ್ಗೆ ಅದು ಅನುಭವಕ್ಕೆ ಗೊತ್ತಾಗ್ತಾ ಬರುತ್ತೆ. ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ, ತೊಂದರೆ ಏನಿಲ್ಲ, ಗೊತ್ತಾಗ್ತಾ ಬರುತ್ತೆ. ಈ ರೇಖಿ ಲೆವೆಲ್ 1, 2ರಲ್ಲಿ ನಿಮಗೂ ಕೂಡ ನೀವು ಹೀಲಿಂಗ್ ಅನ್ನ ಮಾಡ್ಕೊಳ್ಬಹುದು, ಮತ್ತೆ ನಿಮ್ಮ ಪರಿವಾರದವರಿಗೂ ಕೂಡ ನೀವು ಹೀಲಿಂಗ್ ಅನ್ನ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿರ್ಲಿ, ಆಯ್ತಾ. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇರೋದು ಎರಡೇ ಎನರ್ಜಿ, ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಒಂದು ಬ್ಲಾಕ್ ಮತ್ತೆ ವೈಟ್. ಅದು ಯಾವುದೇ ಸಮಸ್ಯೆಗಳಿದ್ರು ನಾವೇನ್ ಮಾಡ್ಬೇಕು, ಅದನ್ನ ಬ್ಲಾಕ್ ಎನರ್ಜಿ ಆಗಿ ನಾವು ನೋಡ್ಬೇಕು. ಆ ರೇಖಿ ದಿವ್ಯ ಚೈತನ್ಯದ ಶಕ್ತಿ ಏನು? ಪ್ರಕಾಶ, ಬೆಳಕು. ಆ ಬೆಳಕು ಅಲ್ಲಿ ಸ್ಥಾಪನೆ ಆದಾಗ ಅಂಧಕಾರ ಎಲ್ಲವೂ ಕೂಡ ಹೋಗ್ತಾ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಕಪ್ಪು ಬಣ್ಣದಲ್ಲಿ ನಕಾರಾತ್ಮಕ ಎನರ್ಜಿ